ಸರ್ಕಾರದ ವಿವಿಧ ಯೋಜನೆಗಳು ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ 33ಕ್ಕೂ ಹೆಚ್ಚು ಇಲಾಖೆಗಳ ನೇತೃತ್ವದಲ್ಲಿ ಅಡಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ. ಇದನ್ನು ಪರಿಶೀಲನೆ ನಡೆಸಲಿಕ್ಕೆ, ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳ ಚರ್ಚೆ ಮಾಡಲಿಕ್ಕೆ, ಅಧಿಕಾರಿಗಳಲ್ಲಿ ಚುರುಕನ್ನು ಮುಟ್ಟಿಸಲಿಕ್ಕೆ ಮತ್ತು ಸಕಾಲದಲ್ಲಿ ಅದು ಅವಶ್ಯ ಇರುವವರಿಗೆ ತಲುಪ್ತಾ ಇಲ್ವೋ ಎನ್ನುವುದರ ಬಗ್ಗೆ ಪರಾಮರ್ಶೆ ನಡೆಸಲಿಕ್ಕೆ ಸರ್ಕಾರ KDP ಸಮಿತಿಗಳನ್ನು ರಚಿಸಿದೆ. ಅದಕ್ಕೆ ಆಯಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರಾಗಿದ್ದಾರೆ. 2024ರಿಂದ ಬಹುಶಃ 4ರ ನಂತರ ಕಾರ್ಕಳ ತಾಲೂಕಿನಲ್ಲಿ KDP ಸಭೆ ನಡೆದದ್ದು ಇಲ್ಲ. ಸಂಪೂರ್ಣವಾಗಿ ಅದನ್ನು ನಮ್ಮ ಮಾನ್ಯ ಶಾಸಕರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರೇ ಕೆಲವೊಂದು ಅಧಿಕಾರಿಗಳನ್ನು ಕರೆಸಿಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು, ಅವರೇ ಅದರ ಬಗ್ಗೆ ಚರ್ಚೆ ನಡೆಸ್ಕೊಂಡು ಅವರೇ ಅದನ್ನು ಅವರೊಳಗೆ ಇತ್ಯರ್ಥಪಡಿಸ್ಕೊಳ್ತಕ್ಕಂಥ ವಾತಾವರಣ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ನಾನು ನಮ್ಮ ಸದಸ್ಯರುಗಳು ನಾವು ಒತ್ತಾಯ ಮಾಡುವಂಥದ್ದು, ತಕ್ಷಣ ಕಾರ್ಕಳ ಕ್ಷೇತ್ರದ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಕಾರ್ಕಳ KDP ಸಭೆಯನ್ನು ಕರೀಬೇಕು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಇದುವರೆಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಪರಾಮರ್ಶೆಯನ್ನು ನಡೆಸಬೇಕು ಅಂಥೇಳಿ ಅವರನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಇನ್ನು ಈ KDP ಸಭೆಗಳನ್ನು ನಡೆಸದೇ ಇದ್ದರೆ ಏನಾಗ್ತದೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಈ ತಾಲೂಕಿನ ಜೀವನಾಡಿ ಅಂತ ಹೇಳಬೇಕು. ಈ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದ ಜನರು ಉಪಯೋಗ ಮಾಡಿಕೊಳ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿರಲಿಲ್ಲ. ಬಹಳ ತೊಂದರೆಯನ್ನು ಜನ ಅನುಭವಿಸ್ತಾ ಇದ್ರು. ಇದು ಶಾಸಕರು ಸರ್ಕಾರದ ಮಟ್ಟದಲ್ಲಿ ಅದನ್ನು ಮಾಡಿಸ್ಕೊಡ್ಬೇಕಿತ್ತು. 22 ವರ್ಷ ಬಹುಶಃ ಅವರು ಶಾಸಕರು, ಅವರಿಂದ ಇದನ್ನು ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಬಹುಶಃ ಇಚ್ಛಾಶಕ್ತಿಯ ಕೊರತೆ ಅವರಲ್ಲಿದೆ. ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಇದನ್ನು ಮನಗಂಡಂಥ ನಮ್ಮ ಕಾಂಗ್ರೆಸ್ಸಿನ ಕೆಲವು ನಾಯಕರುಗಳು ಮಹಿಳಾ ಆಯೋಗದವನ್ನು ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ಅಧ್ಯಕ್ಷರು ಭೇಟಿ ಕೊಟ್ಟು 24 ತಾಸಿನ ಒಳಗೆ ಅಲ್ಲಿ ವೈದ್ಯಾಧಿಕಾರಿಗಳ ನೇಮಕ ಆಗ್ತದೆ. ಇದೇ ರೀತಿಯಲ್ಲಿ ಇವತ್ತು ಶಿಕ್ಷಣ ಇಲಾಖೆ, ಇದು ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮೆಸ್ಕಾಂ, ಜನೋಪಯೋಗಿಯಾದಂಥ ಅತ್ಯಂತ ಅವಶ್ಯ ಇರತಕ್ಕಂಥ ಇಲಾಖೆಗಳ ಕಾರ್ಯಚಟುವಟಿಕೆಗಳಲ್ಲಿ ತೊಂದರೆಗಳಿವೆ. ಇದನ್ನು ಪರಾಮರ್ಶೆ ನಡೆಸಿ ಸೂಕ್ತ ನಿರ್ಧಾರಗಳನ್ನು ಮಾಡಲಿಕ್ಕೆ ಶಾಸಕರು ಕೆಲಸವನ್ನು ಮಾಡಬೇಕಿತ್ತು. ಅವರು ಇದನ್ನು ಮಾಡದೇ ಇರುವುದು ಈ ಕ್ಷೇತ್ರದ ಜನರ ದುರಾದೃಷ್ಟ ಅಂಥೇಳಿ ಹೇಳ್ತಾ ಇದ್ದೀವಿ ನಾವು. ಇನ್ನು ಈ KDP ಸಭೆಗಳನ್ನು ಹೋಗ್ತಕ್ಕಂಥ ಸದಸ್ಯರಿಗೆ ನಾವೇನು ಇವತ್ತು ಇಲ್ಲಿ 4 ಜನ ಸದಸ್ಯರಿದ್ದೀವಿ. ಈ 4 ಜನ ಸದಸ್ಯರು ನಾವು ಅಲ್ಲಿನ ಸಭೆ ನಡೆದ ಕೂಡಲೇ ಭತ್ಯೆಗಾಗಿಯೋ ಇನ್ನೊಂದಕ್ಕಾಗಿಯೋ ಸಭೆ ನಡೆಸಿ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಈ ಕ್ಷೇತ್ರದಲ್ಲಿರ್ತಕ್ಕಂಥ, ಈ ತಾಲೂಕಿನಲ್ಲಿರ್ತಕ್ಕಂಥ ಜನರಿಗೆ ಸರ್ಕಾರದ ಯೋಜನೆಗಳು ಸಕಾಲದಲ್ಲಿ ತಲುಪಿಲ್ಲ. ಅಭಿವೃದ್ಧಿ ಯೋಜನೆಗಳು ಏನು ಇವತ್ತು ಕಾಮಗಾರಿಗಳಿವೆ, ಇದರ ಬಗ್ಗೆ ಮುತುವರ್ಜಿ ವಹಿಸ್ತಕ್ಕಂಥ ಶಾಸಕರು ಜನರ ಆರೋಗ್ಯದ ಬಗ್ಗೆ, ಜನರಿಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ಬಗ್ಗೆ ಅವರು ಅಧಿಕಾರಿಗಳನ್ನು ಕರೆದು ಸಭೆಯನ್ನು ಮಾಡಬೇಕಿತ್ತು. ಇದನ್ನು ಅವರು ಮಾಡಲಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಈಗ ಜಿಲ್ಲಾ ಮಟ್ಟದಲ್ಲಿ ಸಭೆ ಕರೆದಾಗ ನಮಗೆ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತದೆ, ಅದಾಗ್ತದೆ ಅಂತೇಳಿ ಚರ್ಚೆ ಮಾಡ್ತಾರೆ. ಇಲ್ಲಿ ಆ ಕೆಲಸವು ಅವರು ಮಾಡಿದ್ದಾರೆ. KDPಗೆ ಸರ್ಕಾರದಿಂದ ನಾಮನಿರ್ದೇಶಿತಗೊಂಡಂಥ 6 ಜನ ಸದಸ್ಯರನ್ನು ಇದ್ದರೂ ಕೂಡ ಇವರು ಸಭೆ ನಡೆಸದೆ ಅವರಷ್ಟಕ್ಕೆ ಅವರು ಒಂದೊಂದೇ ಇಲಾಖೆ ಅಧಿಕಾರಿಗಳನ್ನ ಕರೆದು ಚರ್ಚೆ ನಡೆತಕ್ಕಂಥ ಕೆಟ್ಟ ಸಂಪ್ರದಾಯವನ್ನು ಕಾರ್ಕಳ ತಾಲೂಕಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ತಕ್ಷಣ ಅದನ್ನು ನಿಲ್ಲಿಸಿ ಚರ್ಚೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ
ಎಲ್ಲ ಇಲಾಖಾಧಿಕಾರಿಗಳನ್ನ ಸೇರಿಸಿ ನೀವು ಸಭೆ ನಡೆಸಿ ಈ ಕ್ಷೇತ್ರದ ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತೇಳಿ ಅವರನ್ನು ನಾನು ಆಗ್ರಹ ಮಾಡ್ತಾ ಇದ್ವಿ. ಇವತ್ತಿನ ನಮ್ಮೊಟ್ಟಿಗೆ ನಮ್ಮ ರುಕ್ಮೇಶ್ ಶೆಟ್ಟಿಗಾರರಿದ್ದಾರೆ, ಸಂತೋಷ್ ಪೂಜಾರಿ ಮಾಳ ಅವರಿದ್ದಾರೆ, ಅಮಿತಾ ಶೆಟ್ಟಿ ಸಾಣೂರು ನಾವು ಇದ್ದೇವೆ. ನಾವು ಇವತ್ತಿದನ್ನು ಮತ್ತೆ ಒತ್ತಾಯ ಮಾಡ್ತಾ ಇದ್ದೇವೆ, ತಕ್ಷಣ ತಾವು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ. ಈಗಾಗಲೇ ನಮ್ಮ ಒಬ್ಬ ಸದಸ್ಯರು, ಒಬ್ಬ ಪತ್ರಕರ್ತರು ನಮ್ಮ ಗಮನ ಸೆಳೆದರು. ಅಜಕಾರ ಆಸ್ಪತ್ರೆ ಸೋರ್ತಾ ಇದೆ, ಅಲ್ಲಿ ಟರ್ಪಲ್ ಹಾಕಿ ವೈದ್ಯಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈಗ ನಮ್ಮ ಒಬ್ಬ ಪತ್ರಕರ್ತರು ನಮ್ಮ ಗಮನಕ್ಕೆ ತಂದು ಬಹಳ ಬೇಸರ ಆಗ್ತಾ ಇದೆ. ಇವರ 22 ವರ್ಷದ ಸಾಧನೆಗೆ ಹಿಡಿದಂಥ ಕೈಗನ್ನಡಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವರೇ ಓಡಾಡ್ತಕ್ಕಂಥ ಏನು ರಸ್ತೆ ಅದು, ಅಲ್ಲಿ ಒಂದು ಆಸ್ಪತ್ರೆಗೆ ಒಂದು PHC, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿಗೆ ಒಂದು ದುರಸ್ತಿ ಮಾಡುವಂಥ ಯೋಗ್ಯತೆ ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಏನು ವಿಧಾನಸೌಧದಲ್ಲಿ ಏನು ಮಾಡ್ತಾ ಇದ್ರು, ಈ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳ ಕುರಿತು ಟೇಬಲ್ ಬಡಿಬೇಕಿತ್ತು, ಅಲ್ಲಿ ಮಂತ್ರಿಗಳ ಹತ್ರ ಚರ್ಚೆ ಮಾಡಬೇಕಿತ್ತು. ಅದಕ್ಕಾಗಿ ಎಲ್ಲರೂ ಈ ಕ್ಷೇತ್ರದ ಜನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು. ಈ ಕ್ಷೇತ್ರದ ಜನರ ತೆರಿಗೆಯಿಂದ ಇವರು ಬೆಂಗಳೂರಿಗೆ ಹೋಗ್ತಕ್ಕಂಥದ್ದು, ಇವರಿಗೇನು ಖರ್ಚಿಲ್ಲ, ಅಲ್ಲಿ ಹೋಗಿ ಇವರು ಇದನ್ನು ಮಾತಾಡಬೇಕಿತ್ತು, ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅಂತೇಳಿ. ಅದು ಬಿಟ್ಟು ಇವತ್ತು ಆ ಪಾಪ ಜನ, ಆ ರೋಗಿಗಳು ಅಲ್ಲಿ ಬಂದು ಅಳೆದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ತಕ್ಷಣ ನಾವು ಇವತ್ತು ನಮ್ಮ ಮುನಿಯಾಳು ಉದಯ್ ಕುಮಾರ್ ಶೆಟ್ಟರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಗ್ಯ ಸಚಿವರನ್ನು ಸಂಪರ್ಕ ಮಾಡಿ ಆ ಆಸ್ಪತ್ರೆಯನ್ನು ದುರಸ್ತಿಪಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಾವು ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಶಾಸಕರಿಂದ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹುಶಃ ನಮಗೆ ರುಜುವಾತಾಗಿದೆ. ಇನ್ನು ಇವತ್ತು ಬೆಲ್ಮಣ್ಣಲ್ಲಿ ಪೇಟೆಯಲ್ಲಿದೆ, ದೊಡ್ಡ ಪೇಟೆ, ಬಹಳ ದೊಡ್ಡ ಪೇಟೆ. ಕಾರ್ಕಳದಿಂದ ಪಡುಬಿದ್ರಿಗೆ ಸಂಪರ್ಕ ಮಾಡೋ ಕೊಟ್ಟಿಗೆಹಾರ ಪಡುಬಿದ್ರೆ ರಾಜ್ಯ ಹೆದ್ದಾರಿ, ಅಲ್ಲಿ ಪೇಟೆಯ ಮಧ್ಯದಲ್ಲಿ ವಾಹನಗಳು ನಿಲ್ತಿವೆ, CC ಕ್ಯಾಮರಾಗಳಿಲ್ಲ. 2 ವೀಲರ್ನ, ನಾನೀಗ ಬರುವಾಗ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಮಹಿಳೆಗೆ ಸ್ಕೂಟಿಯಲ್ಲಿ ಆಕ್ಸಿಡೆಂಟ್ ಆಯಿತು ಈಗ ಬೆಳಿಗ್ಗೆ ನಾನು ಬರ್ತಾ ಇರುವಾಗ. ಯಾವ ರೀತಿಯ ವ್ಯವಸ್ಥೆ ಕೂಡ ಇಲ್ಲ, ಇಕ್ಕಟ್ಟಾದ ರಸ್ತೆ ಪೇಟೆ ಮಧ್ಯದಲ್ಲಿ, ಹೈಟೆನ್ಷನ್ ವೈರ್ಗಳು ಎರಡೂ ಬದಿಗಳಲ್ಲಿ, ರಸ್ತೆ ಭಾಗದ ಸೈಡ್ನಲ್ಲಿ ಜನ ನಡೆದಾಡ್ತಕ್ಕಂಥ ಸ್ಥಳದಲ್ಲಿ ಹೈಟೆನ್ಷನ್ ವೈರ್ಗಳು ಹೋಗಿವೆ. ಜನರಿಗೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ, ವ್ಯಾಪಾರಸ್ಥರು ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ. ತಕ್ಷಣ ಅದನ್ನು ದುರಸ್ತಿಪಡಿಸಬೇಕು. ಅಲ್ಲಿಗೆ ಸ್ಪೀಡ್ ಗವರ್ನರನ್ನು ಹಾಕಬೇಕು, ಸ್ಪೀಡ್ ಬ್ರೇಕರನ್ನು ಹಾಕಬೇಕು, CC ಕ್ಯಾಮರಾವನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿ ತಕ್ಷಣ ಮಾಡಬೇಕು. ಇದು ಕೂಡ ಇಷ್ಟರವರೆಗೆ ಈ ಪುಣ್ಯಾತ್ಮ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಸುನಿಲ್ ಕುಮಾರ್ ಸಾಹೇಬರ ಗಮನಕ್ಕೆ ಬರದೇ ಇರತಕ್ಕಂಥದ್ದು ನಮಗೆ ಭಾಳ ಬೇಸರ ಇದೆ. ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನಾನು ಇವತ್ತು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ, ತಕ್ಷಣ ಅಲ್ಲಿಗೆ ಸ್ಪೀಡ್ ಬ್ರೇಕರ್ ಮತ್ತು CC ಕ್ಯಾಮರಾಗಳನ್ನು ಬೆಲ್ಮನ್ಪೇಟೆಯಲ್ಲಿ ಅಳವಡಿಸಿ ಸಾರ್ವಜನಿಕರ ಪ್ರಾಣ ಮತ್ತು ಸೊತ್ತುಗಳನ್ನು ರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. KDP ಸಭೆಗಳು ಕಳೆದ 2 ವರ್ಷದಿಂದ ಕಾಪು, ಬ್ರಹ್ಮಾವರ, ಉಡುಪಿ, ಕುಂದಾಪುರ ಈ ಭಾಗದಲ್ಲಿ ಎಲ್ಲ KDP ಸಭೆಗಳಾಯಿತು, ನಿರಂತರವಾಗಿ ನಡೀತಾ ಇದೆ. 4 ಸಭೆಗಳು ಈಗ ಮುಗಿಬೇಕಿತ್ತು, 4 ಸಭೆಗಳು ಈಗ ಮುಗಿಬೇಕಿತ್ತು 2 ವರ್ಷದಲ್ಲಿ. 3 ತಿಂಗಳಿಗೊಂದ್ಸಲ ಸಭೆಯನ್ನು ಕರಿಬೇಕು ಅಂತೇಳಿ ಇದೆ, ಕಾನೂನೇ ಇದೆ. ಆ ಎಲ್ಲ ತಾಲೂಕಿನ ಶಾಸಕರುಗಳು ಕೂಡ ಇವರದೇ ಸ್ವಪಕ್ಷೀಯ ಶಾಸಕರುಗಳು, ಅಲ್ಲಿರ್ತಕ್ಕಂಥ ಮೆಂಬರ್ಗಳು, ಮಾನ್ಯ ಸರ್ಕಾರದ ಪಕ್ಷದ ಸದಸ್ಯರುಗಳು ಅವರಲ್ಲಿ ಸಭೆಯನ್ನು ನಡೆಸ್ತಾರೆ. ಇಲ್ಲಿ ಯಾಕೆ ನಡೆಸ್ತಾ ಇಲ್ಲ ಅನ್ನುವಂಥದ್ದು ನನ್ನ ದೊಡ್ಡ ಕ್ವಶನ್ ಮಾರ್ಕ್. ಇದು ಯಾಕೆ ಇವರು ನಡೆಸ್ತಾ ಇಲ್ಲ? ಅವರು ಬಹಳ ಸ್ಪಷ್ಟವಾಗಿ ಇದಕ್ಕೆ ಹೇಳಬೇಕು, ನಮಗೆ ಈ ಕಾರಣಕ್ಕಾಗಿ ನಡೆಸಿಲ್ಲ ಅಂತೇಳಿ. ತಾಲೂಕು ಪಂಚಾಯತಿ ಅವರನ್ನ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಹೇಳ್ತಾ ಇದ್ದೇವೆ. ಇಲಾಖಾಧಿಕಾರಿಗಳಿಗೆ ಮನಸೋಬಿಚ್ಚ ತಿರುಗಾಡ್ತಕ್ಕಂಥ ಮನಸೋಬಿಚ್ಚ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಿಕೊಟ್ಟು ಅವರು ಐಷಾರಾಮಿ ಜೀವನವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಮಗೇನು ಇದರಿಂದ ಅದರಲ್ಲಿ ನಮಗೆ ವೈಯಕ್ತಿಕವಾದಂಥ ವಿಚಾರಗಳಿಲ್ಲ, ಆದರೆ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಡಿ. ತಮಗೆಲ್ಲ ಗೊತ್ತಿದೆ, ಮಳೆಗಾಲ ಬರ್ತಾ ಇದೆ. ಇನ್ನೊಂದು 2-3 ದಿವಸದಲ್ಲಿ ಮಳೆ ಹಾನಿಗಳು ಹಣಮಾಗ್ತದೆ. ರೈತರ ಬಿತ್ತನೆ ಬೀಜ, ರಸಗೊಬ್ಬರದ ಸಮಸ್ಯೆ ಇದೆ. ಈ ಕಡೆಯಿಂದ KB ಮೆಸ್ಕಾಂನವರದ್ದು ಸಮಸ್ಯೆ ಇದೆ, ವೈರ್ಗಳು ಅದು ಇದು ಸಮಸ್ಯೆಗಳಿವೆ.
ಇದು ಎಲ್ಲವನ್ನೂ ಕೂಡ ಸರಿ ಮಾಡಬೇಕಿತ್ತು, ಅವರನ್ನು ಚುರುಕು ಮುಟ್ಟಿಸಿ ಆ ಇಲಾಖಾಧಿಕಾರಿಗಳನ್ನು ಕಲಿಸಿಕೊಟ್ಟು ಮಾಡಬೇಕಿತ್ತು. ನಮಗೆ ದೌರ್ಭಾಗ್ಯ, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಈ ಜನತೆಯ ದೌರ್ಭಾಗ್ಯ, ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಕ್ಕಂಥ ವಾತಾವರಣ ಇಲ್ಲ. ನಿನ್ನೆ ವಿಪತ್ತು ನಿರ್ವಹಣಾ ಸಮಿತಿಯ ಸಭೆಯನ್ನು ಕರೆದಿದ್ದಂಥ ಶಾಸಕರು ಹೇಳ್ತಾರೆ, ನಿನ್ನೆ ಮೊನ್ನೆ ಒಂದು ಸಭೆಯನ್ನು ಮಾಡಿದ್ರು ವಿಪತ್ತು ನಿರ್ವಹಣಾ ಸಮಿತಿಯ ಸಭೆಯಲ್ಲಿ, ಆ ಶಾಲೆಗೆ ಅದು ಬರ್ತಕ್ಕಂಥ ಅಡ್ಡ ಬರುವಂಥ ಮರಗ ಕೆಟ್ಟಿಗೆಗಳನ್ನ ಕಟ್ ಮಾಡಿ ಅಂಥೇಳಿ. ಇದು ನಿನ್ನೆ ಎಚ್ಚರಿಕೆ ಆದದ್ದು. ಇದಾಗಬೇಕಾಗಿದ್ದಂಥದ್ದು 33 ಡಿಪಾರ್ಟ್ಮೆಂಟ್ಗಳನ್ನು ಕೂರಿಸ್ಕೊಂಡು ಅಲ್ಲಿ ಮಾಡಬೇಕಿತ್ತು. ಅದನ್ನು ಬಿಟ್ಟು ವಿಪತ್ತು ನಿರ್ವಹಣಾ ಸಮಿತಿ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ವಿಚಾರದಲ್ಲಿ ಒಟ್ಟು ಸೇರಿ ನಾವು ಇವತ್ತು ಮತ್ತೆ ಆಗ್ರಹ ಮಾಡ್ತಾ ಇದ್ವಿ ಸುನಿಲ್ ಕುಮಾರ್ ಸಾಹೇಬ್ರನ್ನ, ತಕ್ಷಣ ತಾವು KDP ಸಭೆಗೆ ಅರೇಂಜ್ಮೆಂಟ್ ಮಾಡಬೇಕು, ಕರಿಬೇಕು, ಇಲಾಖಾಧಿಕಾರಿಗಳಿಗೆ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.